ವಿದ್ಯಾರ್ಥಿಗಳ ಜೊತೆಗಿನ ಸಂವಾದ, ರಸಪ್ರಶ್ನೆ ಕಾರ್ಯಕ್ರಮಗಳು ಮತ್ತು ಈ ರೀತಿಯ ಅನೇಕ ಪ್ರಜಾಪ್ರಭುತ್ವ ಸ್ನೇಹಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಈ ಕಾರ್ಯಕ್ರಮ ನಮ್ಮ ದೇಶದ ವಿಚಾರಕ್ಕೆ ಬಂದರೆ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ ಕೂಡ ಆಗಿದೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಭಾರತ ಒಂದು ಪ್ರಪಂಚದಲ್ಲಿ ಅತ್ಯಂತ ವಿಶಾಲವಾದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ 1947 ಆಗಸ್ಟ್ 15ರಂದು ಏನು ಸ್ವಾತಂತ್ರ್ಯ ಬಂತು, ಆನಂತರ ನಾವು ನಮ್ಮ ದೇಶಕ್ಕೆ ಒಂದು ಸದೃಢವಾದ ಸಂವಿಧಾನವನ್ನು ನಾವು ಅರ್ಪಿಸಿಕೊಂಡ್ವಿ. ಜನವರಿ 26, 1950ರಂದು ಪ್ರತಿ ದೇಶದ ಪ್ರತಿ ರಾಷ್ಟ್ರಗಳ ಪ್ರಜಾಪ್ರಭುತ್ವವನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಸಂವಿಧಾನಗಳ ಪ್ರಾಮುಖ್ಯತೆ ಬಹಳ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಭಾರತ ಒಂದು ಉಪಖಂಡ ಎನಿಸಿಕೊಂಡ ದೇಶವಾದರೂ ಕೂಡ ಭಾರತ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಉಳಿರುವಂಥ ಒಂದು ವಿಶಿಷ್ಟವಾದ ದೇಶವಾಗಿದ್ದು ಕೂಡ ಭಾರತದ ಸಂವಿಧಾನ ಭಾರತವನ್ನು ಒಂದು ಗಟ್ಟಿಯಾದ ದೇಶವನ್ನಾಗಿ ರೂಪಿಸುವಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ. ಸ್ನೇಹಿತರೆ, ಈ ಒಂದು ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ನಾವು ನೆನೆಯಲೇಬೇಕಾಗುತ್ತೆ. ಭಾರತದಂತಹ ಒಂದು ವಿಶಿಷ್ಟವಾದ ವೈವಿಧ್ಯಮಯವಾದ ದೇಶಕ್ಕೆ ಒಂದು ವಿಶಿಷ್ಟವಾದ ಮತ್ತು ಅರ್ಥಪೂರ್ಣವಾದ ಸಂವಿಧಾನವನ್ನು ಕಟ್ಟಿಕೊಟ್ಟು ಸಾವಿರಾರು ವರ್ಷಗಳಿಂದ ನೊಂದಿರುವಂತಹ ತಳ ಸಮುದಾಯದ ಜನರನ್ನ ಮೇಲೆತ್ತುವ ಸಲುವಾಗಿ ಪ್ರಜಾಪ್ರಭುತ್ವದಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವ ಸಲುವಾಗಿ ನಮ್ಮ